ಅವಳಿದ್ದಾಳಲ್ವಾ ನಮ್ಮ ಅವ್ವ. ಗಾಯ್ಸ್, ಈ ವಿಡಿಯೋ ಆಗಿರುತ್ತೆ ಬೆಂಗಳೂರು ಕರಗ ಅಂತ. ನಿಮಗೆಲ್ಲ ಗೊತ್ತಿದೆ, ಸಖತ್ತಾಗಿ ಸೆಲೆಬ್ರೇಷನ್ ಆಯಿತು. ಇವಾಗ ಚೈತ್ರ ಹುಣ್ಣಿಮೆ ದಿನ ಏನಿತ್ತು ಅಂತಿರೋ ಸೆಲೆಬ್ರೇಷನ್ನು ನೋಡಿ, ಎಷ್ಟು ಜನ ಸೇರಿದ್ರು ಅಂತ. ಇದ್ರ ಕತೆ ಚೆನ್ನಾಗಿದೆ ಗಾಯ್ಸ್. ನಿಮಗೆಲ್ಲ ಮಹಾಭಾರತ ಕತೆ ಗೊತ್ತಿದೆ, ಅದರಲ್ಲಿ ಪಂಚ ಪಾಂಡವರು ಗೊತ್ತಿದ್ದಾರೆ. ಪಂಚ ಪಾಂಡವರ ಪತ್ನಿ ಆಗಿದೆ ಅಂದರೆ ಈಗ ದ್ರೌಪದಿ, ಅದ್ರ ಬಗ್ಗೆನೂ ಗೊತ್ತಿದೆ. ದ್ರೌಪದಿ ಅಮ್ಮ ಎಲ್ಲರೂ ಏನು ಮಹಾಭಾರತ ಮುಗ್ದು ಎಲ್ಲರೂ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಆಗ ದ್ರೌಪದಿ ಅಮ್ಮನ ಆಗ ಗೊತ್ತಿಲ್ಲದೆ ಹಿಂದೆ ಬಿದ್ದೋಗ್ಬಿಡ್ತಾರೆ. ಅಷ್ಟೊತ್ತಿಗೆ ಈ ಪಾಂಡವರು ನೋಡಿದ್ರೆ ಮುಂದೆ ಹೋಗ್ಬಿಟ್ಟಿರ್ತಾರೆ. ಸೊ ಅವರು ಮೇಲೆ ಎದ್ದು ಮತ್ತೆ ಹೋಗ್ಬೇಕಾದ್ರೆ ಅವರನ್ನು ಬಂದು ತಡೀತಾರೆ, ಅವ್ರನ್ನ ಅಪೋಸ್ ಮಾಡಿ ಅವ್ರನ್ನ. ಸೊ ಆಗ ದ್ರೌಪದಿ ಅಮ್ಮ ಅವ್ರನ್ನ ಅವ್ರನ್ನ ಹೋರಾಟ ಮಾಡೋದಕ್ಕೋಸ್ಕರ ಅಂತಲೇ ಅವರ ದೇಹದ ಅಂಗಗಳಿಂದ ತುಂಬ ಜನನ ಸೃಷ್ಟಿ ಮಾಡ್ತಾರೆ. ಆಗ ಸೃಷ್ಟಿ ಮಾಡಿದಂಥದ್ಲಿ ಕೆಲವೊಬ್ಬರು ಅವರ ವಿರುದ್ಧ ಹೋರಾಡಿ ಅವರು ಜಯಶಾಲಿ ಆದಮೇಲೆ, ಸೊ ಆಮೇಲೆ ದ್ರೌಪದಿ ಅವರು ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಈ ಮಿಕ್ದವ್ರು ಇರ್ತಾರಲ್ಲ, ಅವರು ಎದೆ ಹೊಡ್ಕೊಂಡು ಹೋಗ್ಬೇಡಿ ತಾಯಿ, ನಮ್ಮನ್ನು ಬಿಟ್ಟು ಹೋಗ್ಬೇಡಿ, ನಿಮ್ಮಿಂದ ನಾವು ಜನನ ಆಗಿದ್ದು, ಇಲ್ಲೇ ಇರಿ ಅಂತ ಹೇಳ್ತಾ ಇರ್ತಾರಂತೆ. ಸೊ ಆಗ ದ್ರೌಪದಿ ಅಮ್ಮ ಅವರು ನಾನು ಹೋಗ್ತಾ ಇದ್ದೀನಿ, ಮತ್ತೆ ನಿಮ್ಮನ್ನೆಲ್ಲ ನೋಡೋಕೆ ಬರ್ತೀನಿ ಅಂತ 3 ದಿನ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿರ್ತಾರಂತೆ. ಸೊ ಅದನ್ನೇ ಚೈತ್ರ ಹುಣ್ಣಿಮೆ ದಿನ ಬರ್ತಾರೆ ಅಂತ ಕರಗನ ಆಚರಿಸ್ಕೊ ಬರ್ತಾ ಇರುವಂಥದ್ದು. ಸೊ ಈ ಪದ್ಧತಿ ಆವಾಗಲಿಂದ ನಡ್ಕೊ ಬರ್ತಾ ಇದೆ. ನೋಡ್ಬೋದು ರಥೋತ್ಸವ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇಲ್ಲಿ. ಅಲ್ಲಿ ನೋಡ್ಬೋದು ದೇವರ ವಿಗ್ರಹನ ಯಾವ ರೀತಿ ಮೆರವಣಿಗೆ ಮೂಲಕ ತಗೊಬರ್ತಾ ಇದ್ದಾರೆ ಅಂತ. ಸೊ ತುಂಬ ಸುಂದರವಾಗಿ ಹೂವೆಲ್ಲ ಹಾಕಿ ಅಲಂಕಾರ ಮಾಡಿರೋದನ್ನು 2 ಕಣ್ಣಿಂದ ನೋಡೋದಕ್ಕೆ ಸಖತ್ತಾಗಿದೆ. ಅದು ಮಾರ್ನಿಂಗ್ ಬೆಳಗ್ಗೆ ಜಾವ ನಡೆಯುವಂಥದ್ದು. ನೋಡಿ ಇಲ್ಲಿ ದ್ರೌಪದಿ ಅಮ್ಮಂದು ಯಾವ ರೀತಿ ಅದು ಬೆಂಕಿಯಲ್ಲಿ ಕಾಣಿಸ್ಕೊಳ್ತಾರೆ ಅಂತ. ಸೊ ನಾನು ನಿಮ್ಮನ್ನು ಮಲ್ಲಿಗೆ ಹೂವಲ್ಲಿ ನೋಡ್ತೀವಿ ಅಂತ ಅದನ್ನು ಡೆಕೋರೇಷನ್ ಮಾಡಿರುವಂಥದ್ದು ಸಖತ್ತಾಗಿ ಕಾಣ್ತಾ ಇದೆ ಅಲ್ವಾ. ಸೊ ದೇವ್ರ ಸುತ್ತ ಇರೋರ್ತಾರಲ್ಲ, ಇವರೆಲ್ಲ ವೀರಕುಮಾರರು ಅಂತ ಕತ್ತಿ ಹಿಡ್ಕೊಂಡಿರೋರೆಲ್ಲ ಇವರೇ. ಕತ್ತಿಯಿಂದ ಎದೆ ಹೊಡ್ಕೊಳ್ತಾರೆ. ದಿಕ್ತಾಯಿ ಅಂತ ಅಂದರೆ ದಿಕ್ಕು ತೋರಿಸು ಅಂತ ಹಿಂಗೆ ಎದೆ ಹೊಡ್ಕೊಳ್ತಾರೆ. ಸೊ ಅವರೆಲ್ಲ ಸುತ್ತ ಇರೋದನ್ನು ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ. ಬೆಂಗಳೂರು ಕರಗ ಅನೇಕ ವರ್ಷಗಳಿಂದ ನಡ್ಕೊ ಬರ್ತಾ ಇದೆ, ಪ್ರತಿ ವರ್ಷ ಕೂಡ. ನೋಡಿ ಇಲ್ಲಿ ಸುತ್ತ ಇರೋರೇ ವೀರಕುಮಾರರು, ಇವರೇ ಕತ್ತಿ ಹಿಡ್ಕೊಂಡಿರುವಂಥದ್ದು. ಸೊ ದೇವ್ರ ಸುತ್ತ ಇವರೆಲ್ಲ ಹೋಗ್ತಾ ಇದ್ದಾರೆ. ಪ್ರತಿ ಬೀದಿಗಳಲ್ಲಿ, ಇದು ಚಿಕ್ಕಪೇಟೆ ಇದೆಯಲ್ಲ ಬೆಂಗಳೂರು, ಅಲ್ಲಿ ಮೆಜೆಸ್ಟಿಕ್ ಹತ್ರ ನಡೆಯುವಂಥದ್ದು. ಸೊ ಪ್ರತಿ ವರ್ಷ ನಡೆಯುತ್ತೆ. ಇದು ಒಂದು ರೀತಿ ಮುಸ್ಲಿಂ ಮತ್ತು ಹಿಂದೂ ಇಬ್ಬರು ಬಾಂಧವ್ಯ ಬೆಸೆಯುವ ಹಬ್ಬ ಅಂತಲೇ ಹೇಳ್ಬೋದು. ಅಲ್ಲಿಗೂ ಕೂಡ ಹೋಗುತ್ತೆ, ಅದು ನಿಮ್ಗೆ ತೋರಿಸ್ಕೊಟ್ಟು ಮುಂದೆ. ನೋಡಿ ಇಲ್ಲಿ ಈ ಏರಿಯಾದಿಂದ ಅದು ಬರ್ತಾ ಇದೆ. ಸೊ ದೇವ್ರನ್ನ ಬೆಂಕಿಯಲ್ಲಿ ನೋಡೋಕ್ಕಾಗಲ್ಲ ಅಂತ ಹೂವಿಂದ ಡೆಕೋರೇಷನ್ ಮಾಡಿರುವಂಥದ್ದು. ಮಲ್ಲಿಗೆ ಹೂವಿನ ಮೇಲೆ ಬರ್ತೀನಿ ಅಂತ ತಾಯಿ ಹೇಳಿದ್ದಕ್ಕೆ. ಸೊ ಹಬ್ಬ ಅಂದರೆ ಇಟ್ಲೆ ಲೈಟಿಂಗ್ಸ್ ಮಾತ್ರ ಅದ್ದೂರಿಯಾಗಿರುತ್ತೆ. ಇಲ್ಲಿ ಪಕ್ಕದ ಏರಿಯಾಗಳು, ದೇವಸ್ಥಾನ ಪೂರ ಲೈಟಿಂಗ್ಸಲ್ಲಿ ಲಗ್ಜುರಿಯಾಗಿರುತ್ತೆ.
ಸೊ ಇಲ್ಲಿ ನೋಡ್ಬೋದಾಗಿರುತ್ತೆ ಇಲ್ಲಿ ಅಲ್ಲಿ ಮಸೀದಿ ಇದೆಯಲ್ಲ ಅಲ್ಲಿ ಹತ್ರ ಹೋಗುವಂಥದ್ದು, ಅದ್ರ ಒಳಗಡೆಯಿಂದ ಬರುವಂಥದ್ದು ಇದು. ಸೊ ಇದು ಮುಸ್ಲಿಂ ಮತ್ತು ಹಿಂದೂ ಎರಡೂ ಧರ್ಮದವರ ಭಾವೈಕ್ಯತೆ ಬೆಸೆಯೋ ಹಬ್ಬ ಅಂತಲೂ ಹೇಳ್ಬೋದಾಗಿರುತ್ತೆ. ನೋಡ್ಬೋದು ಇಲ್ಲಿ ಮುಸ್ಲಿಮ್ದು ಅವ್ರದ್ದು ದರ್ಗಾ ಏನಿದೆ ಈ ಮಸೀದಿ, ಅಲ್ಲಿ ಇದು ದೇವರು ಹೊರಗಡೆ ಬರ್ತಾ ಇರುವಂಥದ್ದು. ಸೊ ಅಷ್ಟು ಬೆಳಗಿನ ಜಾವನ ಇಷ್ಟೊಂದು ಜನ ಸೇರಿದ್ದಾರೆ ಅಂದರೆ ಯೋಚನೆ ಮಾಡಿ ಗೈಸ್. ಪ್ರತಿ ವರ್ಷದ್ದು ಪರಂಪರೆನ ಆ ರೀತಿ ಕಾಯ್ಕೊಂಡು ಬಂದಿರುವಂಥದ್ದು ಹಬ್ಬ ಇದು. ಸೊ ಈ ಹಬ್ಬದ ಬಗ್ಗೆ ತುಂಬ ವರ್ಷಗಳಿಂದ ನಡೀತಾ ಇರೋದ್ರಿಂದ ಅದಕ್ಕೆ ಆದಂಥ ಪ್ರಾಮುಖ್ಯತೆ ಇದೆ. ಮೂವಿಲೂ ಕೂಡ ಇದ್ರದ್ದು ಅಣ್ಣ ಮುಂದೆ ಚೆನ್ನಾಗಿದೆ, ಅದು ಸಾಂಗ್ ಕೂಡ. ಬರ್ತೀನೆಂದರೆ ತಾಯಿ ಬರೋ ಗಂಟ ಮೌನಿ ಆಡಿದ ಮಾತಾ ನಡೆಸ್ಕೊಡೋ ಭಕ್ತರೇ ಇವಳಿಗೆ ಇಷ್ಟ ಇಷ್ಟ ಸಾಂಗ್ ಕೇಳಿರ್ತಾರೆ, ನೋಡ್ಬೋದು ಅವ್ರ ಮುಖ ಇಲ್ಲಿ.